10ನೇ ತರಗತಿಯ ವಿಜ್ಞಾನ ವಿಷಯದ ಕೆಲವು ಪ್ರಶ್ನೆಗಳ ಪುನರಾವಲೋಕನ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಪ್ರಶ್ನೆ ಹೀಗಿದೆ. ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆಯನ್ನು ಕೊಟ್ಟು ಇಲ್ಲಿ ಪಿ ಕ್ಯೂ ಆರ್ ಎಸ್ ಇವುಗಳ ಒಂದು ಕೋಎಫಿಷಿಯಂಟ್ ಅಂದರೆ ಗಳನ್ನು ಕಂಡುಹಿಡಬೇಕು. ಅರ್ಥ ಇಷ್ಟೇ, ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಬ್ಯಾಲೆನ್ಸ್ ಮಾಡಿದಾಗ ಪಿ ಕ್ಯೂ ಆರ್ ಎಸ್ ಬೆಲೆಗಳನ್ನು ನಾವು ಗುರುತಿಸಬೇಕಾಗಿದೆ ಅನ್ನುವಂಥದ್ದು. ಇಲ್ಲಿ ನೋಡೋಣ. ಮೊಟ್ಟ ಮೊದಲಿಗೆ ಅಲ್ಯೂಮಿನಿಯಂ ಉತ್ಪನ್ನದಲ್ಲಿ 2 ಇದೆ, ಪ್ರತಿವರ್ತಕದಲ್ಲಿ 1 ಇರುವುದರಿಂದ ಮಲ್ಟಿಪ್ಲೈ ದಿಸ್ ಅಲ್ಯೂಮಿನಿಯಂ ಬೈ 2. ಸೊ ಈಗ ನಮಗೆ ಪಿ ಬೆಲೆ 2 ಆಯಿತು. ನೆಕ್ಸ್ಟ್ ನಾವು ಗಮನಿಸೋಣ ಏನು ಅಂತಂದರೆ ಆಕ್ಸಿಜನ್ ನೋಡೋಣ. ಉತ್ಪನ್ನದಲ್ಲಿ ಆಕ್ಸಿಜನ್ 3 ಇದ್ದಾವೆ, ಆದರೆ ಪ್ರತಿವರ್ತಕದಲ್ಲಿ 1 ಇದೆ. ಸೊ ಮಲ್ಟಿಪ್ಲೈ ದಿಸ್ ಆಕ್ಸಿಜನ್ ಬೈ 3 ಅಂತಂದರೆ ಕ್ಯೂ ಬೆಲೆ ಇಸ್ ಈಕ್ವಲ್ ಟು 3 ಆಯಿತು ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಉಳಿದಿರುವಂಥದ್ದು ಹೈಡ್ರೋಜನ್. ಇಲ್ಲಿ ನೋಡ್ಬೋದು ಪ್ರತಿವರ್ತಕದಲ್ಲಿ ಹೈಡ್ರೋಜನ್ 3 2 6 ಇದ್ದಾವೆ, 6 ಹೈಡ್ರೋಜನ್. ಬಟ್ ಇಲ್ಲಿ ಉತ್ಪನ್ನದಲ್ಲಿ 2 ಇದ್ದಾವೆ. ಸೊ ಮಲ್ಟಿಪ್ಲೈ ದಿಸ್ ವಿತ್ ಬೈ 3, ಸೊ 3H2. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಎಸ್ ಬೆಲೆ ಸಿಗತ್ತೆ 3 ಅಂತೇಳಿ ನಾವು ಹೇಳ್ತೇವೆ. ಆಮೇಲೆ ಆರ್ ಬೆಲೆ ಇಲ್ಲಿ ನೋಡ್ಬೋದು, ಇದು ಬ್ಯಾಲೆನ್ಸ್ ಆಗಿರೋದ್ರಿಂದ ಇಲ್ಲಿ 1 ಆಗತ್ತೆ. ಸೊ ಹೀಗಾಗಿ ನಾವು ಒಂದು ನಿರ್ಣಯಕ್ಕೆ ಬರ್ಬೋದು ಏನು ಅಂತಂದರೆ ಇಲ್ಲಿ ಪಿ ಬೆಲೆ 2, ಕ್ಯೂ ಬೆಲೆ 3, ಆರ್ ಬೆಲೆ 1, ಎಸ್ ಬೆಲೆ 3, 2 3 1 3 ಆಗಿರುತ್ತೆ ಅನ್ನುವಂಥ ನಿರ್ಣಯಕ್ಕೆ ನಾವು ಬರಬಹುದು ಅನ್ನುವಂಥದ್ದು. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡುವುದಾದರೆ, ಲೋಹಗಳನ್ನು ಅವುಗಳ ಲೋಹದ ಆಕ್ಸೈಡ್ಗಳಿಂದ ಪಡೆಯಲು ಬಳಸುವ ಸಾಮಾನ್ಯವಾದ ವಿಧಾನವೆಂದರೆ? ನಮಗೆ ಗೊತ್ತಿದೆ ಏನು ಅಂತಂದರೆ ಲೋಹಗಳನ್ನು ಅವುಗಳ ಲೋಹದ ಆಕ್ಸೈಡ್ಗಳಿಂದ ಪಡೆಯಲು ಬಳಸುವ ಸಾಮಾನ್ಯ ವಿಧಾನ ಅಂತಂದರೆ ಆಯಾ ಲೋಹದ ಆಕ್ಸೈಡ್ಗಳನ್ನು ಮುಖ್ಯವಾಗಿ ನಾವು ಕಾರ್ಬನ್ನಿಂದ, ಆಯಾ ಲೋಹದ ಆಕ್ಸೈಡ್ಗಳನ್ನು ಕಾರ್ಬನ್ನಿಂದ ಅಪಕರ್ಷಿಸುತ್ತೇವೆ. ಅಪಕರ್ಷಿಸುವುದು, ಕಾರ್ಬನ್ನಿಂದ ರಿಡಕ್ಷನ್ ವಿತ್ ಕಾರ್ಬನ್ನಿಂದ ಅಪಕರ್ಷಿಸುವುದರಿಂದ, ಆಯಾ ಲೋಹದ ಆಕ್ಸೈಡ್ಗಳನ್ನು ಕಾರ್ಬನ್ನಿಂದ ಅಪಕರ್ಷಿಸುವುದರಿಂದ ನಾವೇನು ಮಾಡ್ತೇವೆ ಅಂದರೆ ಲೋಹಗಳನ್ನು ಪಡಿತೇವೆ ಅಂತೇಳಿ ಹೇಳ್ತೇವೆ. ಆದರೆ ಇಲ್ಲಿ ಒಂದು ಸಂಗತಿಯನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಕ್ರಿಯಾಶೀಲ ಸರಣಿ ಏನಿದೆಯಲ್ಲ, ಆ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವಂಥ ಲೋಹಗಳು ನಮಗೆ ಗೊತ್ತಿದೆ, ಅವು ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಲೋಹಗಳು. ದೇ ಆರ್ ಮೋರ್ ರಿಯಾಕ್ಟಿವ್ ಅಂತ ಹೇಳ್ತೇವೆ. ಅಂದರೆ ಇಷ್ಟೇ, ಕಾರ್ಬನ್ನೊಂದಿಗೆ ಕಾಸುವುದರ ಮೂಲಕ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳನ್ನು ಪಡೆಯುವುದು ಸಾಧ್ಯವಿಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ ಸೋಡಿಯಂ ಇರ್ಬೋದು, ನಂತರ ಮೆಗ್ನೀಷಿಯಮ್ ಇರ್ಬೋದು, ಆಮೇಲೆ ಕ್ಯಾಲ್ಸಿಯಂ ಇರ್ಬೋದು, ಜೊತೆಗೆ ಅಲ್ಯೂಮಿನಿಯಂ ಇರ್ಬೋದು, ಇತ್ಯಾದಿ ಏನಿದಾವಲ್ಲ ಇವುಗಳನ್ನು ಇವುಗಳನ್ನು ಲೋಹಗಳ ಆಕ್ಸೈಡ್ಗಳನ್ನು ಅಪಕರ್ಷಿಸಲು ಕಾರ್ಬನ್ನಿಂದ ಸಾಧ್ಯವಿಲ್ಲ. ಈ ಲೋಹಗಳು ಏಕೆ ಅಂತಂದರೆ ಈ ಲೋಹಗಳು ಏನಿದಾವಲ್ಲ ಕಾರ್ಬನ್ನಿಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆಯನ್ನು ಹೊಂದಿರುತ್ತೆ. ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳು ಅತ್ಯಂತ ಹೆಚ್ಚು ಕ್ರಿಯಾಶೀಲವಾಗಿದ್ದು ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆಯನ್ನು ಹೊಂದಿರುವುದರಿಂದ ಇವುಗಳನ್ನು ನಾವು ಕಾರ್ಬನ್ನನ್ನು ಬಳಸಿ ಅಥವಾ ಕಾರ್ಬನ್ನಿಂದ ಅಪಕರ್ಷಿಸಿ ಪಡೆಯುವುದು ಸಾಧ್ಯವಿಲ್ಲ. ಹೀಗಾಗಿ ಈ ಲೋಹಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ವಿದ್ಯುತ್ ವಿಭಜನೆಯ ಕ್ರಿಯೆಯಿಂದ ಪಡಿತೇವೆ ಅಂತೇಳಿ ನಾವು ಹೇಳ್ತೀವಿ. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ ಈ ಒಂದು ಚಿತ್ರದಲ್ಲಿ ತಾವು ನೋಡಬೇಕು ಏನು ಅಂತಂದರೆ ಇಲ್ಲಿ ಕೆಲವು ಹೈಡ್ರೋಕಾರ್ಬನ್ಗಳ ರಚನಾ ಸೂತ್ರಗಳನ್ನು ಕೊಡಲಾಗಿದೆ. ಇವುಗಳಲ್ಲಿ ಪರಸ್ಪರ ಸಂಬಂಧವನ್ನು ಹೊಂದಿರುವಂತಹ 2 ರಚನಾ ಸೂತ್ರಗಳನ್ನು ನಾವು ಗುರುತಿಸಬೇಕಾಗಿದೆ. ಪರಸ್ಪರ ಒಂದು ಸಂಬಂಧ ಇದೆ, ಅದನ್ನು ಗುರುತಿಸಬೇಕು ಅನ್ನುವಂಥದ್ದು.
ಹಾಗಾದರೆ ನಾವು ಒಂದೊಂದಾಗಿ ನೋಡ್ತಾ ಹೋದ್ವಿ ಅಂತಂದರೆ ಮೊಟ್ಟ ಮೊದಲೇದು ಏನಿದೆ ಅಲ್ಲ ಇದೇನಿದೆ ಅಂತಂದರೆ ಇದು ಬ್ಯೂಟೀನ್ ಆಗಿದೆ. ಬ್ಯೂಟೀನ್ ಯಾಕೆ ಅಂದರೆ ಕಾರ್ಬನ್ ಮಧ್ಯೆ ಅಲ್ಲಿ ದ್ವಿಬಂಧ ಇರುವುದರಿಂದ ಇದೊಂದು ಅಲ್ಕೀನ್ ಆಗಿರೋದ್ರಿಂದ ಇದೊಂದು ಬ್ಯೂಟೀನ್ ಅಂತೇಳಿ ಹೇಳ್ತೇವೆ. ಮೊದಲೇದು ಬ್ಯೂಟೀನ್ ಆಗಿದೆ. ಎರಡನೇದು ತಾವು ಗಮನಿಸ್ಬೋದು ಏನು ಅಂತಂದರೆ C1 2 3 4 C4 1 2 3 + 2 5 + 2 7 7 + 3 10 C4H10 ಆಗಿದೆ. ಎರಡನೇದು ಏನಿದೆಯಲ್ಲ ಇದು ಬ್ಯೂಟೇನ್ ಅಂತಂದರೆ ಅಲ್ಕೇನ್ ಆಗಿದೆ. ಕಾರ್ಬನ್ ಮಧ್ಯೆ ಅದು ಏಕಬಂಧ ಇರುವುದರಿಂದ ಇದು ಎರಡನೇದ್ದು ಬ್ಯೂಟೇನ್ ಆಗಿದೆ ಅಂತ ಹೇಳ್ತೀವಿ. ಮೂರನೇದನ್ನು ನಾವು ಗಮನಿಸಿದ್ವಿ ಅಂತಂದರೆ ಮೂರನೇದ್ದೇನಿದೆಯಲ್ಲ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಐಸೋಬ್ಯೂಟೇನ್ ಅಂತ ಹೇಳ್ತೀವಿ. ಐಸೋಬ್ಯೂಟೇನ್ ಅಂತ ಹೇಳ್ತೀವಿ. ಅಂತಂದರೆ ಇದ್ರದ್ದು ಕೂಡ ನಾವು ಒಂದು ಅನುಸೂತ್ರವನ್ನು ನಾವು ಗಮನಿಸಿದಾಗ 1 2 3 4 4 ಕಾರ್ಬನ್ ಇದ್ದಾವೆ. C4 3 + 4 5 + 2 7 7 + 3 10 1 2 3 4 5 6 7 8 9 10 ಸೊ C4H10. ಸೊ ಇದು ಕೂಡ ಏನಿದೆ ಅಂತಂದರೆ C4H10 ಆಗಿದೆ. ಆದರೆ ಇಲ್ಲಿ ಗಮನಿಸಬೇಕು, ಇಲ್ಲಿ ಕಾರ್ಬನ್ ಸರಪಳಿ ಏನಿದೆ ಅಲ್ಲ ಇದರಲ್ಲಿ ಮೂರನೇದರಲ್ಲಿ ಅದು ಬ್ರ್ಯಾಂಚ್ಡ್ ಆಗಿದೆ ಅಂತೇಳಿ ನಾವು ಹೇಳ್ತೇವೆ. ಬ್ರ್ಯಾಂಚಿಂಗ್ ಅಂದರೆ ಕವಲೊಡೆದ ಕಾರ್ಬನ್ ಸರಪಳಿಯನ್ನು ಇದು ಹೊಂದಿದೆ. ಸೊ ಇದು ಐಸೋಬ್ಯೂಟೇನ್ ಅಂತೇಳಿ ಹೇಳ್ತೇವೆ. ನಾಲ್ಕನೇದನ್ನು ನಾವು ಗಮನಿಸುವುದಾದರೆ ಇದನ್ನು ನಾವು ಕ್ಲೋರೋಬ್ಯೂಟೀನ್. ಇಲ್ಲಿ ಕಾರ್ಬನ್ ಮಧ್ಯೆ ದ್ವಿಬಂಧ ಇದೆ, ಇಲ್ಲಿ ಕ್ಲೋರಿನ್ ಇದೆ. ಸೊ ಹೀಗಾಗಿ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ದಿಸ್ ವಿ ಕಾಲ್ ಇಟ್ ಆ್ಯಸ್ ಕ್ಲೋರೋಬ್ಯೂಟೀನ್ ಅಂತ ಹೇಳ್ತೀವಿ. ಹಾಗಾದರೆ ಒಂದೇ ರೀತಿಯ ಅಂದರೆ ಇಲ್ಲಿ ನಾವು ಪರಸ್ಪರ ಸಂಬಂಧವನ್ನು ಹೊಂದಿರುವ ರಚನಾ ಸೂತ್ರ ಹೊಂದಿರುವಂಥ ಎರಡನ್ನು ನಾವು ಹೈಡ್ರೋಕಾರ್ಬನ್ಗಳನ್ನು ಗುರುತಿಸುವುದಾದರೆ ಅದ್ಯಾವುದು ಅಂತಂದರೆ ಒಂದು ಬ್ಯೂಟೇನ್ ಆಗತ್ತೆ, ಎರಡನೇದ್ದು ಇನ್ನೊಂದು ಐಸೋಬ್ಯೂಟೇನ್ ಆಗತ್ತೆ ಅಂತ ಹೇಳ್ತೀವಿ. ಎರಡು ಪರಸ್ಪರ ಸಂಬಂಧವನ್ನು ಹೊಂದಿವೆ. ಇದನ್ನು ನಾವು ಏನು ಹೇಳ್ತೀವಿ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಬೇಕು, ಇದು ಸಮಾಂಗಿಗಳಿಗೆ ಸಂಬಂಧಿಸಿದೆ. ಅಂದರೆ ಎರಡೂ ರಚನೆಗಳು ಒಂದೇ ಅನುಸೂತ್ರವನ್ನು ಹೊಂದಿವೆ. C4H10 ಒಂದೇ ಅನುಸೂತ್ರವನ್ನು ಹೊಂದಿವೆ, ಆದರೆ ವಿಭಿನ್ನ ರಚನೆಯನ್ನು ಹೊಂದಿರುವಂಥ ಸಂಯುಕ್ತಗಳಾಗಿರುವುದರಿಂದ ಇವುಗಳನ್ನು ನಾವು ರಚನಾ ಸಮಾಂಗಿಗಳು, ಸ್ಟ್ರಕ್ಚರಲ್ ಐಸೋಮರ್ ಅಂತೇಳಿ ನಾವು ಕರಿತೇವೆ. ಇಲ್ಲಿ ಒಂದನೇದ್ದಕ್ಕೂ ಮತ್ತು ನಾಲ್ಕನೇದ್ದಕ್ಕೂ ಏನಿದೆ ಅಂತಂದರೆ ಒಂದೇ ರೀತಿಯಾಗಿ ಅನಿಸಿದರೂ ಕೂಡ ಇಲ್ಲಿ ನಾಲ್ಕನೇದರಲ್ಲಿ ಕ್ಲೋರಿನ್ ಇದೆ, ಬಟ್ ಒಂದನೇದರಲ್ಲಿ ಕ್ಲೋರಿನ್ ಇಲ್ಲ, ಪರಮಾಣು ಇಲ್ಲದೆ ಇರುವುದರಿಂದ 1 4 2 ಅವು ತಾಳೆ ಆಗೋದಿಲ್ಲ. ಆದರೆ 2 ಮತ್ತು 4 ಏನಿದಾವಲ್ಲ ಇವು ತಾಳೆ ಆಗತ್ತೆ. ಒಂದು ಎರಡನೇದ್ದು ನಾರ್ಮಲ್ ಬ್ಯೂಟೇನ್, ಮೂರನೇದ್ದು ಏನಿದೆ ಅಲ್ಲ ಐಸೋಬ್ಯೂಟೇನ್ ಅಂತೇಳಿ ನಾವು ನಿರ್ಣಯಕ್ಕೆ ಬರ್ತೇವೆ ಅನ್ನುವಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಸಾಮಾನ್ಯವಾಗಿ ಬಳಸುವ ರಾಸಾಯನಿಕ ಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ? ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣ ಯಾವ ಹೇಳಿಕೆ ತಪ್ಪಾಗಿದೆ? ಒಂದನೇದ್ದು ಏನು ಹೇಳುತ್ತೆ ಅಂತಂದರೆ ಹೇಳಿಕೆ ನಾವು ಗಮನಿಸೋಣ. ಒಂದನೇ ಹೇಳಿಕೆ ಏನಿದೆ ಅಲ್ಲ ಇದು ಒಂದು ಸಂಕಲನ ರಾಸಾಯನಿಕ ಕ್ರಿಯೆ, ಎಡಿಷನಲ್ ರಿಯಾಕ್ಷನ್, ಸಂಕಲನ ಕ್ರಿಯೆಯಾಗಿದೆ ಅಂತೇಳಿ ಹೇಳುತ್ತೆ. ಇನ್ನೊಂದು ಬಿ ಏನು ಹೇಳುತ್ತೆ ಸ್ಟೇಟ್ಮೆಂಟು ಅಂತಂದರೆ ನಿಕ್ಕಲ್ ಅಥವಾ ಪಲ್ಲಾಡಿಯಂ. ಸೊ ನಿಕ್ಕಲ್ ಅಥವಾ ಪಲ್ಲೇಡಿಯಂ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ನಡೆಯುತ್ತದೆ ಅಂತ ಹೇಳುತ್ತೆ ಎರಡನೇದ್ದು. ಮೂರನೇ ಹೇಳಿಕೆ ಏನು ಹೇಳುತ್ತೆ ಅಂತಂದರೆ ಉತ್ಪನ್ನಗಳು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಹೊಂದಿರುತ್ತದೆ, ಕಾರ್ಬನ್ ಪರಮಾಣು ಮಧ್ಯೆ ಏಕಬಂಧ ಹೊಂದಿರುತ್ತೆ ಅಂತಿದೆ ಮೂರನೇ ಸ್ಟೇಟ್ಮೆಂಟು. ನಾಲ್ಕನೇದ್ದು ಇದೊಂದು ಸಂಕಲನ ಕ್ರಿಯೆಯಾಗಿದ್ದು ಇದು ಆಮ್ಲೀಯ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಜರುಗುತ್ತದೆ. ಆಮ್ಲೀಯ ಕ್ರಿಯಾವರ್ಧಕಗಳ ಸಮ್ಮುಖ ಮೀನ್ಸ್
ಆ್ಯಸಿಡಿಕ್ ಕ್ಯಾಟಲಿಸ್ಟ್ ಅಂತ ಹೇಳ್ತೇವಲ್ಲ ಅದು ಆಮ್ಲೀಯ. ಸೊ ಇದಕ್ಕೆ ಯಾವುದು ಹೇಳಿಕೆ ತಪ್ಪಾಗಿದೆ ಅಂತ ನಾವು ನೋಡೋದಾದರೆ 4ನೇ ಹೇಳಿಕೆ ಇದು ತಪ್ಪಾಗಿದೆ ಅಂತೇಳಿ ಹೇಳ್ತೇವೆ. ಯಾಕಂತಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಏನಾಗುತ್ತೆ, ನಿಕ್ಕಲ್ ಅಥವಾ ಪಲ್ಲಾಡಿಯಂ ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಆ ಕ್ರಿಯೆ ಜರುಗುವುದರಿಂದ ಆಮ್ಲೀಯ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಜರುಗುವುದು ಅದು ಸಾಧ್ಯವಿಲ್ಲ. ಹೀಗಾಗಿ ಈ ಹೇಳಿಕೆ ತಪ್ಪಾಗಿದೆ. ಮೊದಲೇ ಹೇಳಿಕೆ ಇದೊಂದು ಸಂಕಲನ ಕ್ರಿಯೆ, ಹೌದು ಇದು ನಿಜವಾಗಿದೆ. ಎರಡನೇದು ನಿಕ್ಕಲ್ ಪಲ್ಲಾಡಿಯಂ ಕ್ರಿಯಾವರ್ಧಕ ಸಮ್ಮುಖದಲ್ಲಿ ನಡೆಯುತ್ತದೆ, ಹೌದು. ನಂತರ ಏನಿದೆ ಅಂತಂದರೆ ಉತ್ಪನ್ನಗಳು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಹೊಂದಿರುತ್ತದೆ, ಹೌದು. ಯಾಕಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಏನಿದಾವಲ್ಲ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪಲ್ಲಾಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಹೈಡ್ರೋಜನ್ ಸೇರಿಸಿಕೊಂಡು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಏನಾಗುತ್ತೆ ಅಂದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಬದಲಾಗತ್ತೆ ಅಂತೇಳಿ ಹೇಳ್ತೀವಿ. ಸೊ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತಂದರೆ ಇಲ್ಲಿ ಉತ್ಪನ್ನಗಳ ಮಧ್ಯೆ ಏನಿರುತ್ತೆ ಅಂದರೆ ಗಮನಿಸಬೇಕು, ಉತ್ಪನ್ನಗಳು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿರುತ್ತೆ ಅಂತ ಹೇಳ್ತೇವೆ. ಈ ಹೇಳಿಕೆಯು ಇದು ಕೂಡ ಸತ್ಯವಾಗಿದೆ. ಆದರೆ ಡಿ ಏನು ಅಂತಂದರೆ ಆಮ್ಲೀಯ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಜರುಗುತ್ತದೆ ಎಂಬ ಹೇಳಿಕೆ ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿದೆ ಎಂದು ನಾವು ನಿರ್ಣಯಕ್ಕೆ ಬರ್ತೇವೆ ಅನ್ನುವಂಥದ್ದು. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ, ವೀರ್ಯದೊಂದಿಗೆ ಅಂಡವು ಫಲೀಕರಣಗೊಳ್ಳುವ ಭಾಗ ಯಾವುದು ಅಂತಂದರೆ ಅದನ್ನು ನಾವು ಅಂಡನಾಳ ಅಥವಾ ಫ್ಯಾಲೋಪಿಯನ್ ನಾಳ ಅಥವಾ ಫ್ಯಾಲೋಪಿಯನ್ ನಾಳ ಅಥವಾ ಟ್ಯೂಬ್ ಅಂತ ಹೇಳ್ತೇವಲ್ಲ ಅದು ಸರಿಯಾದ ಉತ್ತರ. ನಂತರ ವೀರ್ಯಾಣುಗಳು ಅಂಡವನ್ನು ತಲುಪಲು ಚಲಿಸುವ ಮಾರ್ಗ, ವೀರ್ಯಾಣುಗಳು ಅಂಡವನ್ನು ತಲುಪಲು ಯೋನಿಯ ಮಾರ್ಗದ ಮೂಲಕ ಚಲಿಸುತ್ತವೆ ಎಂದು ನಾವು ಹೇಳ್ತೇವೆ. ಭ್ರೂಣಾಂಕುರ ಅಂದರೆ ಎಂಬ್ರಿಯೋ ಅಂತ ಏನು ಹೇಳ್ತೇವಲ್ಲ, ಭ್ರೂಣಾಂಕುರ ಇದು ಅಂಟಿಕೊಳ್ಳುವ ಭಾಗ. ಭ್ರೂಣಾಂಕುರ ಅಂಟಿಕೊಳ್ಳುವ ಭಾಗ ಯಾವುದು ಅಂತಂದರೆ ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂತೇಳಿ ನಾವು ಹೇಳ್ತೇವೆ. ಬೆಳೆಯುತ್ತಿರುವ ಭ್ರೂಣವು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಭಾಗ. ತ್ಯಾಜ್ಯ ಪದಾರ್ಥವನ್ನು ಭ್ರೂಣ ಜರಾಯು ಅಥವಾ ಪ್ಲಾಸೆಂಟಾ ಅಂತೇನು ಹೇಳ್ತೇವಲ್ಲ, ಪ್ಲಾಸೆಂಟಾ ಮೂಲಕ ಭ್ರೂಣ ತ್ಯಾಜ್ಯವನ್ನು ಹೊರಹಾಕತ್ತೆ ಅಂತೇಳಿ ಹೇಳ್ತೀವಿ. ಏನಿದು ಜರಾಯು ಅಂತಂದರೆ, ಜರಾಯು ಎಂಬುದು ಒಂದು ವಿಶೇಷ ಅಂಗಾಂಶವಾಗಿದ್ದು ಇದರ ಮೂಲಕ ತಾಯಿಯ ರಕ್ತದ ಮೂಲಕ ಪೋಷಣೆ ಪಡೆಯುತ್ತದೆ ಅಂತ ಹೇಳ್ತೇವೆ ಭ್ರೂಣ. ಅದರ ಜೊತೆಗೆ ಜರಾಯು ಎಂಬುದು ತಟ್ಟೆಯಂತಹ ಒಂದು ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರುತ್ತದೆ. ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಇರ್ಬೋದು, ಆಕ್ಸಿಜನ್ ಇರ್ಬೋದು ಹಾದು ಹೋಗಲು ಹಾಗೂ ಭ್ರೂಣದ ತ್ಯಾಜ್ಯವನ್ನು ಹೊರಹಾಕಲು ಕೂಡ ಸಹಾಯಕವಾಗಿದೆ ಎಂದು ನಾವು ಹೇಳ್ತೇವೆ. ಮುಂದಿನ ಒಂದು ಪ್ರಶ್ನೆ, ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗುವ ಮಿದುಳಿನ ಭಾಗ. ನಮಗೆ ಗೊತ್ತಿದೆ, ದೇಹದ ಭಂಗಿ ಹಾಗೂ ಸಮತೋಲನ ಕಾಪಾಡುವಂಥದ್ದು ಮುಖ್ಯವಾಗಿ ಆ ಕೆಲಸವನ್ನು ಹಿಮ್ಮೆದುಳಿನ ಅನುಮಸ್ತಿಷ್ಕ ಏನಿದೆಯಲ್ಲ, ಹಿಮ್ಮೆದುಳಿನ ಅನುಮಸ್ತಿಷ್ಕ ವೆರಿ ಇಂಪಾರ್ಟೆಂಟ್. ಇದೇನು ಮಾಡುತ್ತೆ ಅಂದರೆ ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಇದರ ಜೊತೆಗೆ ನೇರ ರೇಖೆಯಲ್ಲಿ ನಡೆಯುವುದಾಗಲಿ, ಬೈಸಿಕಲ್ ಸವಾರಿಯಾಗಲಿ ಇದಕ್ಕೂ ಕೂಡ ಹಿಮ್ಮೆದುಳಿನ ಅನುಮಸ್ತಿಷ್ಕ ಸಹಾಯ ಮಾಡುತ್ತೆ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಕೆಲವು ಅಂಶಗಳನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಮುಮ್ಮೆದುಳು ಏನಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಕೂಡ ಮುಮ್ಮೆದುಳು ಏನಿದೆಯಲ್ಲ, ಸೊ ಈ ಮುಮ್ಮೆದುಳು
ಐಚ್ಛಿಕ ಸ್ನಾಯು ಚಲನೆಯನ್ನು ನಿಯಂತ್ರಿಸುತ್ತೆ ಅಂತ ಹೇಳ್ತೀವಿ. ಐಚ್ಛಿಕ ವೆರಿ ಇಂಪಾರ್ಟೆಂಟ್. ಮುಮ್ಮೆದುಳು ಐಚ್ಛಿಕ ಸ್ನಾಯುಗಳ ಒಂದು ಐಚ್ಛಿಕ ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸುತ್ತೆ. ಅದರ ಜೊತೆಗೆ ನಂತರ ಏನಿದೆ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ರಕ್ತದ ಒತ್ತಡ ಇರ್ಬೋದು, ಬಾಯಲ್ಲಿ ನೀರು ಊರುವಿಕೆ ಇರ್ಬೋದು, ವಾಂತಿ ಇರ್ಬೋದು, ಇವೆಲ್ಲವನ್ನು ನಾವು ಅನೈಚ್ಛಿಕ ಕ್ರಿಯೆ ಅಂತ ಕರಿತೇವೆ. ಅನೈಚ್ಛಿಕ ಕ್ರಿಯೆ. ಸೊ ಈ ಅನೈಚ್ಛಿಕ ಕ್ರಿಯೆಯನ್ನು ಹಿಮ್ಮೆದುಳಿನ ವೆರಿ ಇಂಪಾರ್ಟೆಂಟ್ ಅನೈಚ್ಛಿಕ ಕ್ರಿಯೆಯನ್ನು ಯಾವ್ದು ನಿಯಂತ್ರಿಸುತ್ತೆ ಅಂತಂದರೆ ಹಿಮ್ಮೆದುಳಿನ ಮೆಡುಲ್ಲಾ ಅನ್ನುವಂಥ ಭಾಗ ನಿಯಂತ್ರಿಸುತ್ತೆ ಅಂತೇಳ್ತೀವಿ. ಯಾವುದನ್ನು? ಅನೈಚ್ಛಿಕ ಕ್ರಿಯೆಯನ್ನು. ಮುಂದಿನ ಒಂದು ಪ್ರಶ್ನೆಯನ್ನು ನೋಡುವುದಾದರೆ, ಹಣ್ಣು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುವ ಸಸ್ಯ ಹಾರ್ಮೋನ್ ಯಾವುದು? ಈಗಾಗಲೇ ನಮಗೆ ಗೊತ್ತಿದೆ ಏನು ಅಂತಂದರೆ ಸಸ್ಯದ ಯಾವ ಒಂದು ಭಾಗದಲ್ಲಿ ತೀವ್ರವಾದಂಥ ಕೋಶ ವಿಭಜನೆ ಉಂಟಾಗುತ್ತದೆಯೋ ಆ ಭಾಗದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥ ಸಸ್ಯ ಹಾರ್ಮೋನ್ ಯಾವುದು ಅಂತಂದರೆ ಅದುವೇ ಸೈಟೋಕೈನಿನ್ ಅಂತೇಳಿ ಹೇಳ್ತೀವಿ. ಸೈಟೋಕೈನಿನ್. ಸೊ ಈ ರೀತಿಯ ಇನ್ನೂ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.